ಹಂಗಾರೆ ನಮ್ಮವ್ವ ಅವಳೆ ಅಂತ ನೀವು ನಂಬದಾದ್ರೆ ಈ ದೊಡ್ಡ ಮನೆ ಬಿಟ್ಟು ನೀವೆಲ್ಲೂ ಬರಬಾರ್ದು. ಇದು ಅವನ್ನ ಕಾಣೆ. ನಮ್ಮರೆ ಅಪ್ಪಯ್ಯ ನಾವು ಮನೆ ಬಿಟ್ಟೋಗ್ಬಾರ್ದು ಅನ್ನೋ ಆಟಕ್ಕೆ ಹಂಗೆ ಕೂಗಾಡೋರೆ ಅಷ್ಟೇ. ನೀವೇ ಹೇಳಿ, ನಾನು ಮಾಡಿದ್ದೆಪ್ಪ. ಹ್ಞೂ ಮತ್ತೆ ನನಗೆ ನಮ್ಮ ಅಪ್ಪಯ್ಯ ಸ್ಯಾನೆ ಮುಖ್ಯ. ಅವ್ರಿಗೇನಾರು ಆದರೆ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಆದರೂ ಇನ್ನೊಂದು 2 ದಿವಸ ಸರೋಗ್ಬಿಡ್ತಾರೆ. ಹೊಸಿ ಕಷ್ಟ ಆಯ್ತದೆ, ಆದರೆ ಏನು ಮಾಡೋದು? ಒಳ್ಳೇದಾಗಬೇಕು ಅಂದರೆ ಇದೆಲ್ಲ ಸಹಿಸ್ಕೋಬೇಕು ಅಲ್ವರ? ಅದು ಅಪ್ಪ ಏನೇ ಆಟೋದು ಹಠ ಮಾಡಿದ್ರಲ್ಲ, ಅದಕ್ಕೆ ನಾನು ಬಾಸ್ನ ನೋಡ್ಕೊಲಿಲ್ಲ. ಬಾಸ್ ಏನಾರು ಹಠ ಮಾಡ್ಬಿಟ್ಟಿದ್ರೆ ನನ್ನ ಕೈ ತಡ್ಕೊಳಕ್ ಆಯ್ತಾ ಇರಲಿಲ್ಲ. ಅದು ಸ್ಯಾನೆ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದ್ಬಿಟ್ವಲ್ಲ, ಅದಕ್ಕೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಇನ್ನೇನು 1 ವರ್ಷನೂ ಇಲ್ಲ. ಅದಕ್ಕೆ ಒಳ್ಳೆ ರೀತಿ ಮಗು ಆದ್ಮೇಲೆ ವಾಪಸ್ ಹೋದ್ರಾಯ್ತು. ನೋಡಿ ಹಬ್ಬವಾ ಅದ ನೆನೆಸ್ಕೊಂಡ್ರೆ ಮೈ ಜಿಮ್ ಅಂತದೆ. ನಮ್ಮನೆ ಆ ಒಂದಿನ ನಮ್ಮ ಮನ್ಸಾಗಿ ಇಟ್ಕೊಂಡು ಈ ಮುಂದಿನ ದಿನಗಳನ್ನ ಹೆಂಗ ಕಳೆದು ಬಿಡ್ಬೇಕು. ಇಲ್ಲ ನಮ್ಮೂರೆ, ಹೇಗೋ ಬದುಕಕ್ಕಾಗಲ್ಲ. ನಾವು ಇಷ್ಟು ದಿನ ದೊಡ್ಡ ಮನೇಲಿದ್ದಾಗ ಹೇಗೆ ಬದುಕಿದ್ವೋ ಹಾಗೆ ಬದುಕಬೇಕು. ಸಾಧ್ಯ ಆದರೆ ಇನ್ನೂ ಚೆನ್ನಾಗಿ ಬದುಕಬೇಕು. ನಾವು ಮಾವಂಗೆ ಕೊಡೋ ಮರ್ಯಾದೆ ಅದೇ ರಾಮೋರೆ. ಇಲ್ಲ ಅಂದರೆ ಮಾವ ತುಂಬ ನೊಂದ್ಕೋತಾರೆ. ನಾವು ಚೆನ್ನಾಗಿ ಬದುಕಿ ತೋರಿಸ್ಬೇಕು. ನಮ್ಮನ್ನ ಇನ್ಯಾರು ಆಡ್ಕೊಳ್ಳೋ ಥರ ಆಗಬಾರ್ದು. ನಾವು ಚೆನ್ನಾಗಿದ್ರೆ ಮಾವನು ಚೆನ್ನಾಗಿರ್ತಾರೆ. ಹ್ಞೂ ನಮ್ಮರೆ ಕರೆಕ್ಟು. ಬದುಕಿದ್ರೆ ಹಿಂಗೆ ಬದುಕಬೇಕು ಕಲ ಅಂತ ಎಲ್ಲವನ್ನು 7 ಬದುಕು ತೋರಿಸ್ಬೇಕು. ಏನಂತೀರಿ ನಮ್ಮರೆ? ಆದ್ರೂ ನಿಮ್ಮನ್ನ ಹಿಂಗೆ ಕರ್ಕೊ ಹೋಯ್ತಾವಿನಿ ಅಂತ ನಿಮಗೆ ಬೇಸರ ಇಲ್ಲ ತಾನೇ? ದೊಡ್ಡ ಮನೆಗೋಸ್ಕರ, ಮಾವಂಗೋಸ್ಕರ, ಮತ್ತು ನನ್ನ ಗಂಡಂಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ. ಮಾವ ಏನಾಯ್ತು ಮಾವ? ಶಾರದಕ್ಕ ನೀರು ತಗೊಂಡು ಬನ್ನಿ. ರಾಮ 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 ಸೊಸೆಮ್ಮ ಸಾಹೇಬನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಸುಖ ಬಿಡ್ಲಿ ಕರ್ಕೊಂಡು ಹೋಗೋಣ.
ನೀವಿರ್ರಿ. ರಾಮ ರಾಮ ಅಂತ ಕಿರ್ಚ್ಕೊತಿದ್ರಿ, ಈಗ ಹೋಗಿ ಅವ್ರನ್ನೇ ಕರ್ಕೊಂಡ್ ಬನ್ನಿ. ಅಯ್ಯೋ ಸುಸೀಮ, ಬಿದ್ಮೇಲೆ ಬನ್ನಿ. ಅಸಕ ಹೇಳ ಕರ್ಕೊಂಡ. ಮಾವ ಏನಾಯ್ತು ಮಾವ? ರೀ ಏನ್ರಿ ನೋಡ್ತಾ ಇದ್ದೀರಾ? ಕಾರ್ ಸ್ಟಾರ್ಟ್ ಮಾಡಿ. ಸುಮ್ಮನೆ ಇದ್ರಲ್ಲ ಶಾರದಕ್ಕ, ಬನ್ನಿ ಹಿಡ್ಕೊಳ್ಳಿ. ಮಾವ ಇದ್ದೀರಿ ಮಾವ, ಸಾಯ್ಬ್ರೆ ಬನ್ನಿ ಬನ್ನಿ ಮಾವ. ಅಮ್ಮ ನಂದಿ ಬೇಗ ಆಯ್ತು. ನಾನು ಇಲ್ಲಿಗೆ ಬರ್ಲಿ, ನೀವು ಹೊಡ್ರಿ. ಏನು ನೀ ಬರಲ್ವಾ? ನಾನು ಆಮೇಲೆ ಬರ್ತೀನಿ ಅಶೋಕ್. ನೋಡಿ, ಮಾವನ ಊರಾಚೆಲ್ಲರೂ ಆಸ್ಪತ್ರೆಯಲ್ಲಿ ಸೇರಿಸಿ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಅರ್ಥ ಆಯ್ತಾ? ಪಾಪ ಕಣ್ರಿ ಮಾವ, ಅವ್ರನ್ನ ಈ ಸ್ಥಿತಿಲಿ ನನಗೆ ನೋಡೋಕ್ಕಾಗಲ್ಲ. ಬೇಗ ಹೊರಡಿ. ಹುಷಾರು ಹುಷಾರು ಅಶೋಕ್. ನಾನು ಬರ್ತಿಲ್ಲ ಸುಸೀಮ, ನಾನು ಹೋಗ್ತೀನಿ. ಅಶೋಕ ಅಶೋಕ, ನಾನು ಬರ್ತಿಲ್ಲ ಅಶೋಕ. ನೀವೆಲ್ಲಿಗೆ ಹೋಗ್ತೀರಾ ಶಾರದಕ್ಕ? ಆಸ್ಪತ್ರೆಗೆ ಹೋಗಿ ನೀವೇ ಟ್ರೀಟ್ಮೆಂಟ್ ಕೊಡ್ತೀರೋ ಹೇಗೆ? ಒಳಗೆ ಹೋಗಿ. ಮನೆ ಕೆಲಸನ ಯಾರು ಮಾಡ್ತಾರೆ? ನಡೀರಿ ನಡೀರಿ ಎಂದೆ. ಊಟಕ್ಕೆ ಬಂದ್ರಿ? ಸುಶಿ, ಸಾರಿ ಕಣೆ. ಕೂತ್ಕೊಳ್ಳಿ, ಊಟ ಬಡಿಸ್ತೇನೆ. ಸಾರಿ ಅಂದೆ. ನೀನು ಆ ರೀತಿ ಗಾಬರಿ ಪಟ್ಕೊಳ್ಳುವಾಗ ನಾನು ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗದೆ ಕೂಗಾಡ್ದೆ ಕಣೆ. ಕ್ಷಮಿಸ್ಬಿಡು ಸೃಷ್ಟಿ. ನೀವು ಕ್ಷಮಾಪಣೆ ಕೇಳೋದೇನು ಬೇಡ ರೀ. ನನಗೆ ಜಾನು ಹೇಗಿದ್ದಾಳೆ ಅಂತ ಗೊತ್ತಾಗ್ಬೇಕಷ್ಟೆ. ಸೃಷ್ಟಿ, ಜಾನು ಫೋನ್ ಮಾಡ್ತೀನಿ ರೀ. ಜಾನು ಫೋನ್ ಮಾಡೋದು ಬೇಡ, ದೊಡ್ಡ ಮನೆ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ರಮಣ್ಣ, ಅದಕ್ಕೆ ಏನು ಇಟ್ಟೊತ್ನಾಗೆ ನಡ್ಕೊಂಡು ಹೋಗ್ತಿದ್ದೀರಾ? ಗಾಡಿ ಏನನ್ನ ಕೆಟ್ಟೋಯ್ತಾ? ತಗೊಳ್ಳಿ ರಮಣ್ಣ, ನನ್ನ ಗಾಡಿ ತಗೊಂಡೋಗಿ. ಏ ರಂಗ, ಹಂಗೇನಿಲ್ಲ, ನಾವು ಹಿಂಗೆ ಸುಮ್ಕೆ ವಾಕಿಂಗ್ ಮಾಡ್ತಾಯಿದ್ದೋ. ನೀನು ಹೊರಡು. ನೀನು ಸುಮ್ಕೆ ನಡ್ಕೊ ಹೋಯ್ತಾ ಇರೋದು ನೋಡಿಕೊಂಡು ನಾನು ಸುಮ್ಕೆ ಹೊರಟೋದ್ರೆ ನನಗೆ ಫೀಲಿಂಗ್ ಆಗೈತದ. ನಾವು ತಗೊಳ್ಳೋಣ, ಗಾಡೀಲಿ ಹತ್ಕೊಂಡು ಕರ್ಕೊಂಡು ಹೋಗು. ಏಯ್ ಬೇಡ ಅಂತ ಹೇಳಿದ್ನಲ್ಲ, ನೀನು ಹೊರಡು. ಹುಷಾರಣ್ಣ. ಹ್ಞೂ ಆಯಿತು. ಶಾನೆ ದೂರ ಹೋಗ್ಬಿಡ್ಬೇಡಿ, ಬಿರ್ನೆ ಮನೆಗೆ ಹೋಗಿ. ಸರಿ ನಮ್ಮರೆ ಬನ್ನಿ. ರಮಣ, ನೀವೇನು ಈ ಕಡೆ? ನಾವು ಹಿಂಗೆ ವಾಕಿಂಗ್ ಮಾಡ್ತಿದ್ಬೇಕಲ್ಲ, ನೀವೇನಿಲ್ಲಿ? ನಾವೀಗ ಪಿಕ್ಚರ್ಗೆ ಹೋಗಿ ಬರ್ತಾ ಇದೀವಿ ಕಣ. ಮುಂದೆ ರೋಡ್ ಸಾನೆ ಕತ್ಲೆ ಐತೆ, ತಾಣ ಟಾರ್ಚ್ ಹಾಕೊಂಡೋಗಿ. ಏಯ್ ಬೇಡಕ್ಕಲ್ಲ, ಪರವಾಗಿಲ್ಲ. ಜೊತೆಗೆ ನಾವೇನಾದ್ರೂ ಬರೋದೇನಣ್ಣ? ನೀನೆಲ್ಲ ರಾಮನ ಜೊತೆಗೆ ಹೋಗೋದು, ಊರೇ ರಾಮನ ಅಂದ್ಕಂಡ್ಲ. ನಮ್ಮೂರ ಗಂಡಿಗೆ ಯಾಕಲ ಸೇಫ್ಟಿ, ರಾಮಣ್ಣ ಗಂಟ ನಮ್ಮೂರಿಗೆ ಸೇಫ್ಟಿ. ಏನ್ ರಾಮಣ್ಣ? ಸರಿ, ನಾವು ಬರ್ತೀವಣ್ಣ. ಹಾಂ ಆಯಿತು, ನಡ್ರಿ.
ಆನ್ ಟೈಮ್ ಬಂದಿದ್ದೀರಾ, ಬಟ್ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಲೆಟ್ಸ್ ಸಿ. ಡಾಕ್ಟ್ರೆ, ಒಂದು ಮುಖ್ಯವಾದ ವಿಷಯ ಹೇಳಿ. ಅಪ್ಪ ಹಿಂಗೆ ಆಗಿರೋದು ಯಾರಿಗೆ ಗೊತ್ತಾಗ್ಬಾರ್ದು ಡಾಕ್ಟ್ರೆ. ಇದೇನಾದರೂ ಮೀಡಿಯಾ ಗೊತ್ತಾದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಡಾಕ್ಟ್ರೆ. ಪ್ಲೀಸ್ ಡಾಕ್ಟ್ರೆ, ಈ ಒಂದು ವಿಷಯಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ನನ್ನ ಟೀಮ್ಗೆಲ್ಲ ಹೇಳ್ತೀನಿ. ಈ ನ್ಯೂಸ್ ಎಲ್ಲೂ ಹೊರಗೆ ಬರಲ್ಲ. ಥ್ಯಾಂಕ್ಸ್ ಡಾಕ್ಟ್ರೆ. ಆಸ್ಪತ್ರೆಗೆ ಸೇರಿದ್ರಾ? ಡಾಕ್ಟರ್ ಏನಂದ್ರು? ಶಾರದಕ್ಕ, ನಾನು ಚಂದ್ರು ಮಾತಾಡ್ತಾ ಇದ್ದೀನಿ. ಯಾರಿಗೆ ಏನಾಯ್ತು ಶಾರದಕ್ಕ? ಯಾಕೆ ಆಸ್ಪತ್ರೆಗೆ ಹೋಗಿದ್ದಾರೆ? ಹಲೋ ಹಲೋ ಶಾರದಕ್ಕ, ಅದು ಬೀಗ್ರೆ, ನೀವು ಹೇಗಿದ್ದೀರಾ? ಏನಾಯ್ತು ಶಾರದಕ್ಕ? ಅದು ಬೀಗ್ರೆ, ನಮ್ಮ ಮನೆ ಕೆಲಸದವಳು ಜಯ ಅವಳಲ್ಲ, ಅವಳಿಗೆ ಹುಷಾರಿರ್ಲಿಲ್ಲ. ಅವಳು ಆಸ್ಪತ್ರೆಗೆ ಹೋಗಿದ್ಲು. ಅದಕ್ಕೆ ಅವಳೇ ಫೋನ್ ಮಾಡಿದ್ಲೇನೋ ಅಂತ ಹೇಳಿ ಹಂಗೆ ಕೇಳಿದೆ. ರೀ, ಜಾನಕಿ ಎಲ್ಲಿ ಅಂತ ಕೇಳ್ರಿ. ಸರಿ ಶಾರದಕ್ಕ, ನಾನು ಆವಾಗಿಂದ ಜಾನಕಿಗೆ ಫೋನ್ ಮಾಡ್ತಾ ಇದ್ದೀನಿ. ಅವಳು ಫೋನ್ ತೆಗಿತಾ ಇಲ್ಲ, ವಾಪಸ್ ನಮಗೆ ಕಾಲ್ ಮಾಡ್ತಾನೂ ಇಲ್ಲ. ಜಾನಕಿ ಎಲ್ಲಿದ್ದಾಳೆ? ಹಲೋ, ಜಾನಕಿನಾ? ರಾಮ ಜಾನಕಿ ಈಗ ತಾನೇ ಆಚೆ ಕಡೆ ಹೋಗ್ಯಾರ. ಹೊರಗಡೆ ಹೋದ್ರಾ? ಇಷ್ಟೊತ್ತಾದರೂ ವಾಪಸ್ ಬಂದಿಲ್ವಾ? ನಿಮ್ಗೆ ಗೊತ್ತಲ್ಲ ಬೀಗ್ರೆ, ಹಂಗೆ ಮಾತಾಡ್ಕೊಂಡು ಹೋಗ್ತಿದ್ರೆ ಅವ್ರಿಗೆ ಈ ಪ್ರಪಂಚನೇ ಗೆಪ್ತಿ ಬರೋಕ್ಕಿಲ್ಲ. ಸರಿ, ಹಾಗಾದ್ರೆ ಬಂದ್ಮೇಲೆ ಹೇಳಿ ಶಾರದಕ್ಕ. ಶಾರದಕ್ಕ, ನಂದಿತಾ ಹೇಗಿದ್ದಾಳೆ? ಜಾನಕಿ ವಿಷಯ ತಿಳಿಸಿದ್ಲು, ಅದು ನಿಜನಾ? ಹ್ಞೂಮ್ಮ, ಸರಿ. ಒಲೆ ಮೇಕೇನೋ ಮಡಗಿವ್ನಿ. ಜಾನಕಿ ಬಂದ್ಮೇಕೆ ನಿಮಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಮಾಡಗ್ಲಾ? ಶಾರದಕ್ಕ, ಒಂದು ನಿಮಿಷ. ಹಲೋ ಹಲೋ ಶಾರದಕ್ಕ, ನಾನು ಇಟ್ಬಿಟ್ರು ಕಣೆ. ರೀ, ಶಾರದಕ್ಕ ಸರಿಯಾಗಿ ಮಾತೇ ಆಡಲಿಲ್ಲ.
ಅವ್ರು ನಮ್ಮಿಂದ ಏನೋ ಮುಚ್ಚಿರ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಏನೋ ಸರಿ ಇಲ್ಲ ಅನ್ಸುತ್ತೆ ಕಣೆ. ಆಚೆ ಹೋಗಿದ್ದಾರೆ ಅಂತಾರೆ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತಾರೆ. ಧ್ವನಿ ಬೇರೆ ಯಾಕೋ ಅಳೋ ಥರ ಇತ್ತು. ಹಾಂ ರೀ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ ರೀ. ಭಯಪಡ್ಬೇಡ ಸುಶಿ, ನೀನು ಹೇಳಿದ್ದೆ ಸರಿ. ನಾನು ದೊಡ್ಡ ಮನೆಗೆ ಹೋಗಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡ್ಬರ್ತೀನಿ. ನಾನು ನಿಮ್ಮ ಜೊತೆ ಬರ್ತೀನಿ, ಬನ್ನಿ ಹೋಗೋಣ. ಬೇಡ ಸುಶಿ, ನೀನು ಮನೇಲೇ ಇರು, ನಾನು ಹೋಗಿ ಬರ್ತೀನಿ. ನಾನು ನಿಮ್ಮ ಫೋನ್ಗೋಸ್ಕರ ಕಾಯ್ತಿರ್ತೀನಿ. ಅಲ್ಲಿ ಹೋಗಿದ ತಕ್ಷಣ ಫೋನ್ ಮಾಡ್ಬೇಕು ನೀವು. ಹಾಂ, ಓಕೆ. ನಮ್ಮೋರೆ, ಎಲ್ಲಿಗೆ ಹೋಯ್ತಿದ್ದೀರಾ? ಇದೇ ಹತ್ರ ದಾರಿ, ಬನ್ನಿ. ಎಲ್ಲಿಗೆ ರಾಮೋರೆ? ನಿಮ್ಮನೆಗೆ. ನಮ್ಮ ಮನೆಗ? ಇಲ್ಲ ರಾಮೋರೆ, ನಾನು ಆಗಲೇ ಹೇಳಿದ್ನಲ್ಲ, ನೀವೆಲ್ಲಿರ್ತೀರೋ ನಾನು ಅಲ್ಲೇ ಅಂತ. ಈಗ ಯಾಕೆ ಮತ್ತೆ ಹೀಗೆ? ನಮ್ಮೋರೆ, ನನ್ನ ಜೊತೆ ಇರೋರಂತೆ. ಆದರೆ ಈಟೊತ್ತಿನ ರಾತ್ರಿ ಎಲ್ಲಿ ಅಂತ ಕರ್ಕೊ ಹೋಗ್ಲಿ? ಅದಕ್ಕೆಯ ಇವತ್ತೊಂದು ದಿವಸ ನಿಮ್ಮಲ್ಲೇ ಇರಿ, ಆಮೇಲೆಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾನು ನಿಮ್ಮನ್ನ ಇಲ್ಲ ರಾಮೋರೆ, ನಿಮ್ಮೊಬ್ಬರನ್ನೇ ಕಷ್ಟಪಡೋಕೆ ಬಿಟ್ಟು ನಾನು ಆರಾಮಾಗಿ ಅಮ್ಮನ ಮನೇಲಿ ಇರೋಕೆ ಇಷ್ಟ ಇಲ್ಲ. ನೀವು ಎಲ್ಲಿರ್ತೀರೋ ನಾನು ಅಲ್ಲೇ. ನಮ್ಮೋರೆ, ಹೊಸಿ ಅರ್ಥ ಮಾಡಿ. ಇಲ್ಲ ರಾಮೋರೆ, ನನಗೆ ಅಮ್ಮನ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಷ್ಟೇ. ಹಂಗಲ್ಲ, ನಾನು ನಂದಿ ಕರೆಕ್ಟ್ ಟೈಮ್ ಕರ್ಕೊಂಬಂದೆ ನಂದಿ. ಆದರೆ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಅಂತೆ ಡಾಕ್ಟರ್ಸು. ಅದೆಲ್ಲ ಸರಿ ಅಶೋಕ್. ಮಾವ ಅಡ್ಮಿಟ್ ಆಗಿರೋ ವಿಷಯ ಎಲ್ಲೂ ಲೀಕ್ ಆಗಲ್ಲ ತಾನೆ? ಪೊಲೀಸು ಮೀಡಿಯಾ ಅಂತ ಗೊತ್ತಾದರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಈ ಮನೆ ಬಿಟ್ಟು ಹೋಗಿರೋ ನಿಮ್ಮ ಅಣ್ಣ ಅದಕ್ಕೆ ವಾಪಸ್ ಬಂದು ಈ ಮನೆಗೆ ಅಂಟ್ಕೋತಾರೆ ಅಷ್ಟೇ. ಅಯ್ಯೋ ಇಲ್ಲ ನಂದಿ, ನಾನು ಡಾಕ್ಟರ್ಸ್ಗೆ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಅವರು ಲೋ ಪ್ರೊಫೈಲಲ್ಲೇ ಇಟ್ಟಿರ್ತಾರೆ, ಅದೇನು ತೊಂದರೆ ಇಲ್ಲ. ನೀ ಯಾವಾಗ ಬರ್ತೀಯಾ? ನಾನು ಯಾಕೆ ಬರಬೇಕು ಅಂದರೆ, ಇಷ್ಟೊತ್ತಲ್ಲಿ ನಾನು ಅಲ್ಲಿಗೆ ಬಂದಿರೋದು ಸರಿ ಇರಲ್ಲ ಅಶೋಕ್. ಈಗ ಅಲ್ಲೆಲ್ಲ ಸರಿಯಾಗಿದೆ ಅಲ್ವಾ? ನೀವೇ ನೋಡ್ಕೊಳ್ಳಿ. ಸರಿ ಅಶೋಕ್, ಏನೇ ಇದ್ರೂ ಕಾಲ್ ಮಾಡಿ. ಲೇ, ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ? ಬಂದು ನನ್ನ ಕಾಲೊತ್ತು. ಸರಿ ಅಕ್ಕ. ಅಂತೂ ಇಂತೂ ಆ ಟೀಚರು ಕೋಣ ಮನೆ ಬಿಟ್ಟು ಹೋಗಿರೋ ವಿಚಾರನ ಅಪ್ಪ ಹೆಂಗೆ ತಿಳಿಸಿದ್ದಾಯ್ತು. ಆಸ್ಪತ್ರೆ ವಿಷಯನೂ ಸೆಟಲ್ ಮಾಡಿದ್ದಾಯ್ತು. ಈಗ ಯಾವ ಪ್ರಾಬ್ಲಮ್ಮೂ ಇಲ್ಲ, ಎಲ್ಲ ನನ್ನ ಕಂಟ್ರೋಲಲ್ಲೇ ಇದೆ. ಲೇ, ಆ ಮುದುಕಿ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕಣ್ಣೀರು ಸುರಿಸ್ತಿರ್ತಾಳೆ. ಹೋಗಿ ಅವಳಿಗೆ ನನಗೆ ಊಟ ತಂದು ಕೊಡೋದಕ್ಕೆ ಹೇಳು. ಎದ್ದಾಳೆ? ಹಾಂ, ಹೋಗೋ. ಹ್ಞೂ ಆಯ್ತಕ್ಕ.